ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಮೀಶೋಲಿ ನಾನು ಸ್ವಲ್ಪ ಪ್ರಾಡಕ್ಟ್ಸ್ ತಗೊಂಡಿದ್ದೆ. ಅದನ್ನ ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಹಂಗೆ ನನ್ಗೆ ಗೊತ್ತಿರೋ ಅಂತ ಸಿಂಪಲ್ ಆಗಿರೋ ಹೇರ್ ಟಿಪ್ಸ್ ಕೂಡ ಹೇಳ್ತೀನಿ, ಹೇರ್ ಗ್ರೋ ಆಗೋದಕ್ಕೆ ಕೊನೆಯಲ್ಲಿ ಹೇಳ್ತೀನಿ. ಸೊ ಬನ್ನಿ, ಫಸ್ಟ್ ಈಗ ಏನೇನ್ ಪ್ರಾಡಕ್ಟ್ಸ್ ತಗೊಂಡಿದ್ದೆ ನಾನು ಅಂತ ಒನ್ ಬೈ ಒನ್ ಹೇಳ್ತೀನಿ. ನಾನು ಏನೇನ್ ತಗೊಂಡಿದ್ದೀನಿ, ಎಷ್ಟು ಪ್ರೈಸ್ ಆಯ್ತು ಅಂದ್ಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆನಾ? ಫಸ್ಟ್ ಪ್ರಾಡಕ್ಟ್ ಬಂದು ಇದು ಆಯಿಲ್ ಹಾಕೋದು. 1 ಲೀಟರ್ ಏನೋ ಇದೆ ಇದು. ಇದು 2 ಬಂದಿದೆ. ಇದು ತುಂಬಾ ಗಟ್ಟಿ ಇದೆ ಆಕ್ಚುಲಿ. ಇದು ನಾನು ಹೆಂಗಿರುತ್ತೋ ಏನೋ ಅಂತ ಅನ್ಬಿಟ್ಟು ಆರ್ಡರ್ ಮಾಡಿದ್ದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು ನನ್ಗಿದು. ತಗೋಬಹುದು, ವರ್ತ್ ಇದೆ ಇದು ಆಕ್ಚುಲಿ. ಇದು ಎಷ್ಟ್ ಬೇಕಷ್ಟು ಆಯಿಲ್ ಬರುತ್ತೆ, ಚೆನ್ನಾಗಿದೆ. 2 ಬಂದಿದೆ ಇದು ಆಕ್ಚುಲಿ. ಸೆಕೆಂಡ್ ಪ್ರಾಡಕ್ಟ್ ಬಂದು ಇದು ಬಾಟಲ್ಸ್ ಕ್ಲೀನ್ ಮಾಡೋದು. ಇವಾಗ ತೋರ್ಸೋದ್ನಲ್ಲ ಬಾಟಲ್ಸ್, ಆಯಿಲ್ ಬಾಟಲ್ಸ್, ಫೀಡಿಂಗ್ ಬಾಟಲ್ಸ್, ಮಕ್ಕಳದು ಆ ತರ ಎಲ್ಲ ಕ್ಲೀನ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿದೆ ಇದು, ತುಂಬಾ ಸಾಫ್ಟ್ ಇದೆ. ಇದು ಅಷ್ಟೇ ತುಂಬಾ ವರ್ತ್ ಅಂತ ಹೇಳ್ಬೋದು. ಅದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ರೈಸಸ್ ನೋಡ್ಕೋಬಹುದು ನೀವು. ಇದ್ ನೋಡಿ, ಬುದ್ಧ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇದು ಶೋಕೇಶ್ ಅಲ್ಲಿ ಇಡಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಕ್ಚುಲಿ ಇದು ಲೈಟ್ ವೇಟ್ ಇದೆ, ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ. ಇದು ಫಿನಿಶಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಸುಮ್ನೆ ನೋಡೋಣ ಹಿಂಗಿರುತ್ತೆ ಅಂತ ಅನ್ಬಿಟ್ಟು ಆರ್ಡರ್ ಮಾಡಿದೆ. ಇದು ಕೂಡ ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಶೋಕೇಶ್ ಅಲ್ಲಿ ಇಟ್ರೆ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ. ಆಮೇಲೆ ಇದು ಬಂದು ಐಸ್ ಕ್ರೀಮ್ ಮಾಡೋದಿದು. 6 ಇದೆ ಇದು ಆಕ್ಚುಲಿ. ನೋಡಿ ಈ ತರ. ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಆಲ್ರೆಡಿ ಇದನ್ನ 1-2 ಟೈಮ್ಸ್ ನಾನು ಮಾಡಿದೀನಿ. ಇದು ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಶೇಪ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಕ್ಚುಲಿ. ಇದು ಕೂಡ ನಾನು ಪ್ರೈಸ್ ಮೆನ್ಷನ್ ಮಾಡ್ತೀನಿ. ಆಮೇಲೆ ಇದು ತುಂಬಾ ಗಟ್ಟಿ ಇದೆ ಇದು ಅಂತ ಏನು ಸಾಫ್ಟ್ ಅಂತ ಏನಿಲ್ಲ, ತುಂಬಾ ಗಟ್ಟಿ ಇದೆ. ತಗೋಬಹುದು, ಆರಾಮಾಗಿ ತಗೋಬಹುದು ಇದನ್ನ. 6 ಏನೋ ಇದೆ. ಸಮ್ಮರಿಗಂತೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಸ್ಯಾರಿ. ಇದು ಸಿಲ್ವರ್ ಸ್ಯಾರಿ ಇದು ಆಕ್ಚುಲಿ. ನೋಡಿ ಹಿಂಗಿದೆ ಇದು. ಪ್ರೈಸ್ ವೈಸ್ ಓಕೆ ಅಂಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ, ತಗೊಬಹುದು. ಅಂದ್ರೆ ತುಂಬಾ ಕ್ವಾಲಿಟಿನೂ ಅಲ್ಲ, ತುಂಬಾ ಚೀಪು ಅಲ್ಲ, ಆ ತರ ಇದೆ. ಇದು ತಗೋಬಹುದು, ತುಂಬಾ ಚೆನ್ನಾಗಿದೆ. ಸ್ಯಾರಿ ಫುಲ್ಲು ಹಿಂಗೆ ಇದೆ ಇದು. ನೋಡಿ ಸ್ಯಾರಿ ಫುಲ್ ಹಿಂಗೆ ಇದೆ. ಫುಲ್ ಸಿಲ್ವರ್ ಇದೆ ಇದು. ಯಾರಿಗೆ ಸಿಲ್ವರ್ ಒಂದ್ ತಗೋಬೇಕು ಅಂತ ಅನ್ಸುತ್ತೆ ನೋಡಿ, ಇದು ಸೆರ್ಗಿದು ತುಂಬಾ ಚೆನ್ನಾಗಿದೆ. ಸಿಲ್ವರ್ ತಗೋಬೇಕು ಅಂತ ಅನ್ಸುತ್ತೆ, ಅವರು ಟ್ರೈ ಮಾಡ್ಬೋದು. ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. 10 ಔಟ್ ಆಫ್ 6-7 ಕೊಡ್ಬೋದು ಇದಕ್ಕೆ. ಕ್ಲೋತ್ ನ ಮಾತ್ರ ನೋಡಿ ತಗೋಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ಆಮೇಲೆ ಮೆನ್ಷನ್ ಮಾಡಿರ್ತಾರ ನೋಡಿ ತಗೊಂಡಿರೋರು, ಅದೆಲ್ಲ ನೋಡಿ ತಗೋಬೇಕು. ಕ್ಲೋತ್ಸ್ ನ ಸುಮ್ನೆ ಹಂಗೆ ರ್ಯಾಂಡಮ್ ಆಗಿ ಆಗಲ್ಲ. ಯಾಕಂದ್ರೆ ಸುಮ್ನೆ ತಗೊಂಬಂದು ತಿರ್ಗಾ ರಿಟರ್ನ್ ಎಲ್ಲ ಕೊಡೋದು ಸುಮ್ನೆ ಹಿಂಸೆ ಕೆಲಸ ಆಗುತ್ತೆ ಅದು. ಅದಕ್ಕೋಸ್ಕರ ಓಕೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಸ್ಯಾರಿದು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು. ನೆಕ್ಸ್ಟ್ ಬಂದು ಇದು ಸೊಳ್ಳೆ ಪರ್ದೆ. ಇದು ನೋಡಿ, ಇದು ತುಂಬಾ ಒಂದು ಹಾಸಿಗೆ ಫುಲ್ಲು ಹಾಕ್ಬೋದು ಇದನ್ನ. ನೋಡಿ ತುಂಬಾ ಚೆನ್ನಾಗಿದೆ ಇದು. ಇವಾಗ ಎಲ್ಲಾ ಕಡೆ ಡೆಂಗ್ಯೂ ಅಂತ ಇದಾರಲ್ಲ, ಸೊ ಮಕ್ಳಿಗೆ ಸೊಳ್ಳೆ ಪರ್ದೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇದು ಒಂದು ಆರ್ಡರ್ ಮಾಡಿ ತರ್ಸ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಇದು ಹುಕ್ಕು ಹಿಂಗ್ ಹಾಕ್ಬೇಕು. ಫುಲ್ ಒಂದು ಮಂಚ, ಒಂದು ಸಿಂಗಲ್ ಕಾಟ್ ಮಂಚದ ಫುಲ್ ಆಗುತ್ತೆ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ತಗೊಂಡ್ ತುಂಬಾ ದಿವಸ ಆಯ್ತು ಆಕ್ಚುಲಿ. ತೋರ್ಸ್ಬೇಕು ಅಂತ ಅನ್ಬಿಟ್ಟು ತೋರಿಸ್ತಾ ಇದೀನಿ. ನೋಡಿ ಹೀಗಿದೆ. ಮಕ್ಳದು ತುಂಬಾ ಚೆನ್ನಾಗಿದೆ ಇದು. ಈ ಬುಕ್ಸ್ ಆ ತರ ತಗೊಂಡ್ರೆ ನೀರಲ್ಲಿ ನೆಂದೋಗ್ಬಿಡುತ್ತೆ. ಇದು ಹಂಗಲ್ಲ, ಇದು ಒಣಗಿಸ್ಕೋಬಹುದು. ನೋಡಿ ತುಂಬಾ ಚೆನ್ನಾಗಿದೆ ಇದು. ನೋಡಿ ಎಲ್ಲಾ ತರ ಇದೆ ಇದ್ರಲ್ಲಿ. ಜನವರಿ, ಫೆಬ್ರವರಿ, ಆನಿಮಲ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್,
ಎಲ್ಲ ಇದೆ ಇದ್ರಲ್ಲಿ. ಆಕ್ಚುಲಿ ವೀಕ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಇದು. ಇದು ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಎಷ್ಟಾಯ್ತು ಅಂತ ಅನ್ಬಿಟ್ಟು. ನೋಡಿ, ಇಂಡಿಯಾ ಆಪ್ಸ್ ಎಲ್ಲ ಇದೆ, ತುಂಬಾ ವರ್ತ್ ಇದೆ. ಆಕ್ಚುಲಿ ತುಂಬಾ ವರ್ತ್ ಇದು. ಬುಕ್ಸ್ ತಗೊಳ್ಳೋ ಬದಲು ಇದು ಪಿಲ್ಲೋ ಕಮ್ ಓದ್ಬೋದು ಮಕ್ಕಳು. ಹಂಗೆ ನೋಡಿ, ವೆಹಿಕಲ್ಸ್, ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಯಾರಿಗೆ ಇದು ತಗೋಬೇಕು ಅನ್ಸುತ್ತೆ ಆರಾಮಾಗಿ ತಗೋಬಹುದು ಇದನ್ನ. ಓಕೆ, ಇಷ್ಟು ಪ್ರಾಡಕ್ಟ್ಸ್ ತಗೊಂಡಿದ್ದೆ ನಾನು ಫಸ್ಟೇನೆ. ಸೊ ಹಂಗಾಗಿ ಯಾಕೆ ತೋರಿಸ್ಬಾರ್ದು ಅಂತ ಅನಿಸ್ತು, ಅದಕ್ಕಾಗಿ ತೋರಿಸ್ದೆ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದೀನಿ. ಅದು ಬಂದಿದ ತಕ್ಷಣ ಅದನ್ನ ವಿಡಿಯೋ ಮಾಡ್ತೀನಿ ಏನೇನ್ ತಗೊಂಡೆ ಅಂತ ಅಂದ್ಬಿಟ್ಟು. ಈಗ ಮೀಶೋ ಹಾಲ್ ಆಯ್ತು. ಮೀಶೋಲ್ ಏನೇನ್ ತಗೊಂಡೆ ಅಂತ ಹೇಳಿದ್ದಾಯ್ತು. ಇದು ಆಲ್ಮೋಸ್ಟ್ ಒಂದು 100 ರೇಂಜ್ ಇಂದ 400-500 ಒಳಗೇನೆ ನಾನೆಲ್ಲ ತಗೊಂಡಿರೋದು ಇದು. ಸೊ ನೆಕ್ಸ್ಟ್ ಬಂದು ನಾನು ಹೇರ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಏನಪ್ಪಾ ಹೇರ್ ಟಿಪ್ಸ್ ಅಂತ ಅಂದ್ರೆ, ನಾನ್ ಯೂಸ್ ಮಾಡ್ತಾ ಇರೋದು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು ಕೋಕೋನಟ್ ಆಯಿಲ್, ಹರಳೆಣ್ಣೆ, ಮತ್ತೆ ಆಲ್ಮಂಡ್ ಡ್ರಾಪ್ಸ್, ಆಲಿವ್ ಆಯಿಲ್, ಮತ್ತೆ ಒಂದು ವಿಟಮಿನ್ ಇ ಆಯಿಲ್. ಇಷ್ಟು 5 ಎಣ್ಣೆನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಪ್ರತಿ ವೀಕ್ಲಿ 3 ಟೈಮು ಇದನ್ನ ತಲೆಗೆ ಹಚ್ಚಿ, ನೈಟ್ ಫುಲ್ಲು ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರೆ ತುಂಬಾ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಮತ್ತೆ ಶೈನಿಂಗ್ ಆಗುತ್ತೆ. ಗ್ರೇ ಹೇರ್ಸ್ ಆ ತರ ಸಮಸ್ಯೆ ಬರಲ್ಲ. ಫಸ್ಟ್ ಇಂದ ಹೇಳ್ತೀನಿ. ಕೋಕೋನಟ್ ಆಯಿಲ್ ಸ್ವಲ್ಪ, ಆಮೇಲೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಆಲಿವ್ ಆಯಿಲ್ ಸಿಗುತ್ತೆ, ಎಲ್ಲಾ ಕಡೆ ಸಿಗುತ್ತೆ ಆಲಿವ್ ಆಯಿಲ್. ಆಮೇಲೆ ಆಲ್ಮಂಡ್ ಡ್ರಾಪ್ಸ್ ಬಜಾಜ್ದು, ಆಮೇಲೆ ವಿಟಮಿನ್ ಇ ಆಯಿಲ್ ಆಪ್ಷನ್ ಹಾಕೊಳ್ಳೋಂಗಿದ್ರೆ ಹಾಕೋಬಹುದು. ಇಷ್ಟನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹೇರ್ ಗ್ರೋತ್ ಅಂತ ಹೇಳ್ತೀನಿ. ನಾನು ತುಂಬಾ ವರ್ಷದಿಂದ ಇದನ್ನ ಯೂಸ್ ಮಾಡ್ತಿರೋದು. ಓಕೆನಾ, ಇದು ಫಸ್ಟ್ ಟಿಪ್ಪು. ಸೆಕೆಂಡ್ ಟಿಪ್ಪು ಬಂದು ಅಲೋವೆರಾ ಜೆಲ್ನ 15 ಡೇಸ್ ಒನ್ಸ್ ತಲೆಗೆ ಹಾಕೊಂಡು ಹಚ್ಕೊಂಡು ½ an hour ಬಿಟ್ಟು ಸ್ನಾನ ಮಾಡಿದ್ರೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಕೂದಲು ಶೈನಿಂಗ್ ಆಗಿ ಸಾಫ್ಟ್ ಆಗುತ್ತೆ. ಅಂದ್ರೆ ಈ ಸ್ಟ್ರೈಟ್ನಿಂಗ್ ಮಾಡಿಸಿದಾಗ ಕೂದಲಾಗುತ್ತಲ್ಲ, ಆ ತರ ಆಗುತ್ತೆ ಅಲೋವೆರಾ ಜೆಲ್ ಹಾಕೊಂಡ್ರೆ. ಆಮೇಲೆ ಥರ್ಡ್ ಟಿಪ್ಪು ಬಂದು ಎಗ್ ವೈಟ್ ಬರುತ್ತಲ್ಲ, ಮೊಟ್ಟೆದು ವೈಟ್ ಬರುತ್ತಲ್ಲ, ಅದನ್ನ ಹಂಗೆ ಅಪ್ಲೈ ಮಾಡ್ಕೊಬೇಕು ತಲೆಗೆ. ಅಪ್ಲೈ ಮಾಡ್ಕೊಂಡು 10 to 15 ಮಿನಿಟ್ಸ್ ಅಷ್ಟೇ, ಭಾನುವಾರದ ಹೊತ್ತು ಅದನ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಸುಮ್ನೆ ಹಂಗೆ ರ್ಯಾಂಡಮ್ ಆಗಿ ಶಾಂಪು ಹಾಕೊಂಡು ತಲೆ ವಾಶ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಕೂದಲು ಅಂತಂದ್ರೆ, ತುಂಬಾ ಶೈನಿಂಗ್ ಮತ್ತೆ ಸಾಫ್ಟ್ ಆಗಿರುತ್ತೆ ಕೂದಲು ಎಗ್ ವೈಟ್ ಹಾಕೊಳ್ಳೋದ್ರಿಂದ. ನಾನು ತುಂಬಾ ಟೆಸ್ಟ್ ಮಾಡಿ ಟ್ರೈ ಮಾಡಿರೋಂತ ಈ 3 ಟಿಪ್ಸ್ ಹೇರ್ ಗ್ರೋತ್ಗೆ. ಯಾರೆಲ್ಲ ಕೇಳಿದ್ವಿ ಹೇರ್ ಗ್ರೋತಿಗೆ ಟಿಪ್ಸ್ ಹೇಳಿ ಅಂತ, ಇದು ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.